ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಇವತ್ತು ಗಿಲ್ಲಿ ಬಗ್ಗೆ ಎರಡು ವಿಷಯ ಹೇಳೋದಿದೆ. ಒಂದು, ಗಿಲ್ಲಿ ಮನೆಯಲ್ಲಿ ಮಗು ಹುಟ್ಟಿದ್ದು. ಇನ್ನೊಂದು, ಗಿಲ್ಲಿ ಕಾವ್ಯ ಅವರ ಕಾಲ್ ಮುಟ್ಟಿ ಕ್ಷಮೆ ಕೇಳಿದ್ದು. ಈ ಎರಡು ವಿಷಯಗಳನ್ನ ಎಳೆಯಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ಆತ್ಮೀಯರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯೊಳಗೆ ಗಿಲ್ಲಿ ಸೃಷ್ಟಿಸಿದ ಚಿಕ್ಕಪ್ಪನ ಕಥೆಯೇ ಒಂದು ಟ್ರೆಂಡಿಂಗ್ ಆಗಿ ಮಾರ್ಪಟ್ಟಿದೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಸಾಕು ಅಥವಾ ಏನಾದ್ರೂ ಒಂದು ಸುಳ್ಳು ಹೇಳಿದ್ರೆ ಸಾಕು, ತಕ್ಷಣವೇ ಗಿಲ್ಲಿ ಎಂಟ್ರಿ ಆಗುತ್ತೆ. ಇವರು ಸುಳ್ಳು ಹೇಳ್ತಾ ಇದ್ದಾರೆ, ವಿಷಯವನ್ನ ತಿರುಚ್ತಿದ್ದಾರೆ ಅನ್ನೋದು ಗೊತ್ತಾದ್ರೆ ಸಾಕು, ಗಿಲ್ಲಿ ನಟ ಚಿಕ್ಕಪ್ಪನ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. ಈ ಕಥೆಯ ಆರಂಭವನ್ನ ಕಿಚ್ಚ ಸುದೀಪ್ ಅವರೇ ಮಾಡಿದ್ದು. ಮೊದಲ ವೀಕೆಂಡ್ ನಲ್ಲಿ ಸ್ಪರ್ಧಿಗಳಿಗೆ ಸುದೀಪ್ ಚಿಕ್ಕಪ್ಪನ ಕತೆ ಪರಿಚಯಿಸಿದ್ರು. ಅಲ್ಲಿಂದ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೂ ಹಾಗೂ ಹೊರಗೂ ಅಭಿಮಾನಿಗಳ ಪಾಲಿನ ಚಿಕ್ಕಪ್ಪನ ಕಥೆಗಾರ ಆಗಿ ಹೋಗಿದ್ದಾರೆ. ಇಷ್ಟು ದಿನ ಇದು ಬರೀ ಚಿಕ್ಕಪ್ಪನ ಕಥೆಯಾಗಿತ್ತು, ಆದ್ರೆ ಈಗ ಇದು ನಿಜ ಆಗಿದೆ. ಗಿಲ್ಲಿ ನಟನ ಜೀವನದಲ್ಲಿ ನಿಜವಾದ ಚಿಕ್ಕಪ್ಪನ ಕಥೆಯ ಸೃಷ್ಟಿಯಾಗಿದೆ. ಹೌದು, ಗಿಲ್ಲಿ ನಟ ರಿಯಲ್ ಲೈಫ್ ನಲ್ಲಿಯೂ ಚಿಕ್ಕಪ್ಪ ಆಗಿದ್ದಾರೆ. ಅವರ ಅಣ್ಣ ನರೇಂದ್ರ ಮತ್ತು ಅತ್ತಿಗೆಗೆ ಇತ್ತೀಚೆಗೆ ಗಂಡು ಮಗು ಜನಿಸಿದೆ. ಆತ್ಮೀಯರೇ, ಗಿಲ್ಲಿಗೆ ಗೊತ್ತಿರದ ವಿಷಯ ಒಂದಿದೆ. ಮನೆಯೊಳಗೆ ಕೂತು ಚಿಕ್ಕಪ್ಪನ ಕತೆ ಹೇಳೋ ಗಿಲ್ಲಿ ನಿಜಕ್ಕೂ ಚಿಕ್ಕಪ್ಪ ಆಗಿದ್ದಾರೆ. ಗಿಲ್ಲಿಯ ಪ್ರೀತಿಯ ಅಣ್ಣ ಅತ್ತಿಗೆಗೆ ವಿವಾಹ ವಾರ್ಷಿಕೋತ್ಸವ ಸಂಭ್ರಮ ಒಂದು ಕಡೆ ಆದ್ರೆ, ಮುದ್ದು ಕೃಷ್ಣ ಹುಟ್ಟಿರೋ ಖುಷಿ ಇನ್ನೊಂದ್ ಕಡೆ ಅಂತ ಗಿಲ್ಲಿ ನಟನ ಇನ್ಸ್ಟಾಗ್ರಾಮ್ ನಲ್ಲೇ ಪೋಸ್ಟ್ ಒಂದನ್ನ ಹಾಕಿದ್ದಾರೆ. ಯಾವಾಗ ಗಿಲ್ಲಿ ಚಿಕ್ಕಪ್ಪ ಆಗಿದ್ದಾರೆ ಅನ್ನೋದು ಗೊತ್ತಾಯಿತು. ಅಭಿಮಾನಿಗಳು ಶುಭಾಶಯಗಳ ಸುರಿಮಳೆಗೈದಿದ್ದಾರೆ. ಈ ಬಾರಿ ಚಿಕ್ಕಪ್ಪ ಬಿಗ್ ಬಾಸ್ ಕಪ್ ಗೆಲ್ಲೋದು ಪಕ್ಕ ಅಂತ ಸಾವಿರಾರು ಮಂದಿ ಕಮೆಂಟ್ ಮಾಡ್ತಾ ಇದ್ದಾರೆ. ಆತ್ಮೀಯರೇ, ಗಿಲ್ಲಿ ತೀರಾ ಬಡ ಕುಟುಂಬದಿಂದ ಬಂದ ಹುಡುಗ. ಅವರಲ್ಲಿದ್ದ ಟ್ಯಾಲೆಂಟೇ ಇವತ್ತು ಇವರನ್ನ ಈ ಮಟ್ಟಕ್ಕೆ ತಂದು ನಿಲ್ಸಿರೋದು. ಪ್ರತಿಭೆ ಯಾರಪ್ಪನ ಸ್ವತ್ತು ಅಲ್ಲ ಅನ್ನೋದಕ್ಕೆ ಗಿಲ್ಲಿ ನಟನೆ ಜೀವಂತ ಸಾಕ್ಷಿ. ಆತ್ಮೀಯರೇ, ಈಗ ಮತ್ತೊಂದು ವಿಷಯಕ್ಕೆ ಬರ್ತೀವಿ. ಅದು ಕಾವ್ಯ ಅವರ ಕಾಲ್ ಮುಟ್ಟಿ ಕ್ಷಮೆ ಕೇಳಿರೋದು. ಅದೇನೋ ಗೊತ್ತಿಲ್ಲ, ಗಿಲ್ಲಿ ಮಾಡ್ತಾ ಇರೋ ದೊಡ್ಡ ಎಡವಟ್ಟು ಅಂದ್ರೆ ಎಲ್ಲರನ್ನೂ ಕಾಲ್ ಮುಟ್ಟಿ ಕ್ಷಮೆ ಕೇಳೋದು. ಇದನ್ನ ಗಿಲ್ಲಿ ತಮಾಷೆಗಾಗೆ ಮಾಡೋದು. ಆದ್ರೆ ನೋಡೋರಿಗೆ ತಮಾಷೆ ಅನ್ಸಲ್ಲ. ಬಾಯಲ್ಲಿ ಕ್ಷಮೆ ಕೇಳೋದು ಬೇರೆ, ಕಾಲ್ ಮುಟ್ಟಿ ಕ್ಷಮೆ ಕೇಳೋದು ಬೇರೆ. ಗಿಲ್ಲಿ ಹಾಗೂ ಕಾವ್ಯ ಎಷ್ಟು ಕ್ಲೋಸ್ ಆಗಿದ್ದಾರೆ ಅನ್ನೋದು ಇಡೀ ಕರ್ನಾಟಕಕ್ಕೆ ಗೊತ್ತು. ಬಹುಶಃ ಇವತ್ತು ಕಾವ್ಯ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಗಿಲ್ಲಿಯೇ ಪ್ರಮುಖ ಕಾರಣ. ಕಾವ್ಯಗೆ ಈ ಮಟ್ಟಿಗಿನ ಹೈಪ್ ಸಿಕ್ಕಿದ್ದೇ ಗಿಲ್ಲಿಯಿಂದ. ಗಿಲ್ಲಿಯನ್ನ ಜನ ಎಷ್ಟು ಇಷ್ಟಪಡ್ತಾರೋ ಕಾವ್ಯರನ್ನು ಅಷ್ಟೇ ಇಷ್ಟಪಡ್ತಾರೆ. ಆದ್ರೆ ಗಿಲ್ಲಿಯನ್ನ ಕಾಲಿಗೆ ಬೀಳಿಸ್ಕೊಂಡು ಕ್ಷಮೆ ಕೇಳಿದ್ದು ನಿಜಕ್ಕೂ ಯಾಕೋ ಓವರ್ ಅನ್ನಿಸ್ತು. ಕಾವ್ಯ ಬಿಗ್ ಬಾಸ್ ಮನೆಯ ಗಾರ್ಡನ್ ಏರಿಯಾದಲ್ಲಿ ಕಾಫಿ ಕಪ್ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಈ ವೇಳೆ ಅಡ್ಡ ಬಂದ ಗಿಲ್ಲಿ ಕಾವ್ಯಾಳನ್ನ ಹೋಗೋದಿಕ್ಕೆ ಬಿಡಲ್ಲ. ಆಗ ಕಾವ್ಯ ಅಲ್ಲೇ ಕುಳಿತುಕೊಳ್ತಾ ಇದ್ದಂತೆ ಕುತ್ತಿಗೆ ಹಿಡ್ಕೊಂಡು ಕೆಳಗ್ ತಳ್ಳಿದಂತೆ ಮಾಡ್ತಾರೆ. ಇದೆಲ್ಲವೂ ಕಾಮಿಡಿಯಾಗೇ ಇತ್ತು. ಇದು ತಮಾಷೆಗೆ ಅನ್ನೋದು ಗಿಲ್ಲಿಗೂ ಗೊತ್ತಿತ್ತು, ಕಾವ್ಯಗೆ ಗೊತ್ತಿಲ್ಲ. ಯಾವಾಗ ಗಿಲ್ಲಿ ಹೀಗೆ ಮಾಡ್ತಾರೋ ಕಾವ್ಯ ಜೋರಾಗಿ ಕೂಗಿ, ಬಿಗ್ ಬಾಸ್, ಗಿಲ್ಲಿ ನನಗೆ ದೈಹಿಕ ಹಲ್ಲೆ ಮಾಡ್ತಾ ಇದ್ದೀನಿ ಅಂತಾರೆ. ಆಮೇಲೆ ನಿನ್ನನ್ನ ಮಾತನಾಡಿಸಲ್ಲ ಅನ್ನೋ ಹಠಕ್ಕೆ ಬೀಳ್ತಾರೆ. ಗಿಲ್ಲಿ ಎಷ್ಟೇ ಸಾರಿ ಅಂದ್ರೂ ಕಾವ್ಯ ಕೇಳೋದಿಲ್ಲ. ನಾನು ಕ್ಷಮಿಸ್ಬೇಕು ಅಂದ್ರೆ ನನ್ನ ಕಾಲ್ ಮುಟ್ಟಿ ಕ್ಷಮೆ ಕೇಳು ಅಂತಾರೆ. ಮೊದಲು ಕಾಲ್ ಮುಟ್ಟಿದಂತೆ ಗಿಲ್ಲಿ ನಾಟಕ ಮಾಡ್ತಾರೆ. ಆದ್ರೆ ಇದಕ್ಕೊಪ್ಪದ ಕಾವ್ಯ ಸರಿಯಾಗಿ ಕಾಲ್ ಮುಟ್ಟಿ ಕ್ಷಮೆ ಕೇಳು ಅಂತಾರೆ. ಆಗ ಗಿಲ್ಲಿ ಕಾವ್ಯ ಅವರ ಕಾಲ್ ಮುಟ್ಟಿ ಕ್ಷಮೆ ಕೇಳ್ತಾರೆ. ಯಾಕೋ ಇದು ನೋಡೋರಿಗೆ ಸರಿ ಕಾಣಿಸ್ತಾ ಇಲ್ಲ. ನಿಜವಾಗ್ಲು ದೊಡ್ಡ ದೊಡ್ಡ ತಪ್ಪು ಮಾಡಿದವರೇ ಕಾಲಿಗೆ ಬಿದ್ದು ಕ್ಷಮೆ ಕೇಳಲ್ಲ. ಕೆಲವರು ಕಾಲನ್ನ ಮುಡ್ಸ್ಕೊಳ್ಳೋದಿಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಂತಹದ್ರಲ್ಲಿ ಕಾವ್ಯ ಹೀಗ್ ಮಾಡಿದ್ದು ಎಷ್ಟು ಸರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. 2 ವಾರದ ಹಿಂದೆ ಇದೇ ಗಿಲ್ಲಿ ಅಶ್ವಿನಿಯನ್ನ ರೋಸ್ಟ್ ಮಾಡೋ ಟಾಸ್ಕ್ ನಲ್ಲಿ ಏನೇನೋ ಅಂದಿದ್ರು. ಇದರಿಂದ ಅಶ್ವಿನಿಗೆ ಬೇಜಾರಾಗಿದೆಯಾ ಅಂತ ಮಾತಾಡ್ಸೋದಿಕ್ಕೆ ಹೋಗಿ ಕಾಲ್ ಮುಟ್ಟಿ ಕ್ಷಮೆ ಕೇಳಿದ್ರು. ಅವತ್ತು ಅಶ್ವಿನಿ, ಈಗ ಕಾವ್ಯ. ಹೀಗೆ ಪದೇ ಪದೇ ಕಾಲ್ ಮುಟ್ಟಿ ಯಾರನ್ನು ಯಾರೂ ಸಹ ಕ್ಷಮೆ ಕೇಳೋದು ನೋಡೋರಿಗೆ ಸರಿ ಅನ್ಸಲ್ಲ. ಈ ಕಾರ್ಯಕ್ರಮವನ್ನ ಕೋಟ್ಯಾಂತರ ಜನ ನೋಡ್ತಾ ಇರ್ತಾರೆ. ಇದನ್ನ ಎಲ್ರೂ ಅರ್ಥ ಮಾಡ್ಕೋಬೇಕು.
ಆತ್ಮೀಯರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.